ಇನ್ನು ಮುಂದೆ ನಮ್ಮ ನಿಲಯದಿಂದ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷೆ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಮುಂದುವರೆದ ಭಾಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮುನುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಮಾರ್ನಿಂಗ್ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸಿಕೊಡುವಂತಹ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಸದಾನಂದ, ಇಂಗ್ಲಿಷ್ ಟೀಚರ್. ನಿಮಗೆ ಕಳೆದ ಜಾನ್ವರಿಯಿಂದ ಇಂಗ್ಲಿಷ್ ಪಾಠಗಳನ್ನ ಹೇಳ್ಕೊಡ್ತಾ ಬಂದಿದ್ದೇನೆ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಕೆ ಹೇಗೆ ಮತ್ತೆ ಅದರ ರಚನೆ ಹೇಗಿರುತ್ತೆ ಅನ್ನೋದನ್ನ ವಿವರಿಸಿದ್ದೆ. ನೀವು ಆ ಪಾಠವನ್ನ ಗಮನ ಇಟ್ಟು ಕೇಳ್ಕೊಂಡಿದ್ದೀರಿ, ಮತ್ತೆ ನಿಮ್ಮ ನೋಟ್ಬುಕ್ ಅಲ್ಲಿ ಅದನ್ನ ಬರೆದಿಟ್ಕೊಂಡಿದ್ದೇನೆ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಮಕ್ಕಳೇ, ಇಂಗ್ಲಿಷ್ ಕ್ಲಾಸಸ್ ಅನ್ನ ನೀವು ಕೇಳಬೇಕಾದ್ರೆ ನಿಮ್ಮ ಕೈನಲ್ಲಿ ಯಾವಾಗ್ಲೂ ಒಂದು ಪುಸ್ತಕ, ನೋಟ್ಬುಕ್ ಹಾಗೆ ಪೆನ್ ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ಕೇಳಿದಂತ ವಿಷಯಗಳು ಒಂದು ಸ್ವಲ್ಪ ಹೊತ್ತು ಕಳೆದ ಮೇಲೆ ಮರ್ತು ಹೋಗುತ್ತೆ. ಮರ್ತು ಹೋದಾಗ ಮತ್ತೆ ನಿಮಗೆ ಆ ಕಲಿತಿರುವ ಅಂಶ ಏನಿರುತ್ತಲ್ಲ ಅದು ಕೆಲಸಕ್ಕೆ ಬರೋದಿಲ್ಲ, ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ಯಾವುದೇ ಕ್ಲಾಸ್ ಅನ್ನ ಕೇಳಬೇಕಾದ್ರೆ, ಅದರಲ್ಲೂ ಇಂಗ್ಲಿಷ್ ಕಲಿಯುವ ಕೆಲಸವನ್ನ ಮಾಡ್ಬೇಕಾದಾಗ ನಿಮ್ಮ ಕೈನಲ್ಲಿ ಯಾವಾಗ್ಲೂ ಪೆನ್ನು ಮತ್ತೆ ಒಂದು ಬುಕ್ ಇರೋದು ತುಂಬಾ ಮುಖ್ಯ ಆಗುತ್ತೆ. ಈ ಕೇಳಿದ ವಿಷಯವನ್ನ ನೀವು ಒಂದ್ ಕಡೆ ಬರೆದಿಟ್ಕೊಂಡು ಮತ್ತೆ ಅದನ್ನ 5-6 ಬಾರಿ ಓದಿ ಬರೆದು ಅಭ್ಯಾಸ ಮಾಡಿದಾಗ ನೀವು ಕಲಿತಂತದ್ದು ನಿಮ್ಮ ನೆನಪಿನಲ್ಲಿ ಉಳಿಯುತ್ತೆ. ನಂತರ ಆ ಭಾಗವನ್ನ ಸಂದರ್ಭ ಬಂದಾಗ ಬಳಸಲಿಕ್ಕೆ ನಿಮಗೆ ಅವಕಾಶ ಆಗತ್ತೆ. ಯಾವಾಗ ನೀವು ಇಂಗ್ಲಿಷ್ ಭಾಷೆಯನ್ನ ಸಂದರ್ಭಕ್ಕೆ ತಕ್ಕಂತೆ ಬಳಸೋದಿಕ್ಕೆ ಶುರು ಮಾಡ್ತೀರಿ, ಆಗ ನಿಮಗೆ ಇಂಗ್ಲಿಷ್ ಭಾಷೆಯ ಹಿಡಿತ ಬಂತು ಅಥವಾ ನಿಮ್ಗೆ ಇಂಗ್ಲಿಷ್ ಭಾಷೆಯನ್ನ ಕಲೀಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ನಾವು ಅಂದ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಮಕ್ಕಳೇ, ಕಳೆದ ತರಗತಿಯಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಾನು ವಿವರಿಸಿದಾಗ ಅದರ ಸ್ಟ್ರಕ್ಚರ್ ಅನ್ನ ನಾನು ನಿಮ್ಗೆ ಹೇಳಿದ್ದೆ, ಅದರ ರಚನೆಯನ್ನ ಹೇಳಿದ್ದೆ. ಮತ್ತೆ ಒಂದ್ ಕಡೆ ಇದನ್ನು ಬರ್ಕೊಳ್ಳಿ. ಸಬ್ಜೆಕ್ಟ್ ಪ್ಲಸ್ ಈಸ್, ಆಮ್, ಆರ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್. ಇಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಮೇನ್ ವರ್ಬ್ ಆಗತ್ತೆ. ಈಸ್, ಆಮ್, ಆರ್ ಹೆಲ್ಪಿಂಗ್ ವರ್ಬ್ ಆಗತ್ತೆ. ಈ ಹೆಲ್ಪಿಂಗ್ ವರ್ಬ್ ಗಳ ಕೆಲಸ ಏನು ಅಂತ ಹೇಳಿ ನಾನು ಹಿಂದಿನ ತರಗತಿಗಳಲ್ಲಿ ವಿವರಿಸಿದ್ದೇನೆ. ಮತ್ತೆ ಹೇಳ್ತೇನೆ, ಇಂಗ್ಲಿಷ್ ನಲ್ಲಿ ಕ್ರಿಯೆಯನ್ನ ಸೂಚಿಸುವಂತಹ ಕ್ರಿಯಾಪದಗಳು ಏನಿರುತ್ತಲ್ಲ ಅವು ಸ್ವತಃ ನೆಗೆಟಿವ್ ಆಗೋದಿಲ್ಲ. ಉದಾಹರಣೆಗೆ ನೋಡುತ್ತಿರುವೆ, ನೋಡುತ್ತಿಲ್ಲ ಅಂತ ಹೇಳಿ ಕನ್ನಡದಲ್ಲಿ ನಾವು ಸಹಜವಾಗಿ ಸರಳವಾಗಿ ಹೇಳ್ಬಿಡ್ತೇವೆ. ಆದ್ರೆ ಇಂಗ್ಲಿಷ್ ನಲ್ಲಿ ಐ ಆಮ್ ಸೀಯಿಂಗ್, ಐ ಆಮ್ ನಾಟ್ ಸೀಯಿಂಗ್ ಅಂತ ಹೇಳ್ಬೇಕು. ನೋಡುತ್ತಿರುವೆ, ಸೀಯಿಂಗ್ ಅನ್ನೋ ಪದ ಹಾಗೆ ಇರುತ್ತೆ. ಅದನ್ನ ನೆಗೆಟಿವ್ ಮಾಡ್ಲಿಕ್ಕೆ ಆಮ್ ನಾಟ್ ಅನ್ನೋದನ್ನ ಬಳಸ್ಬೇಕು. ಅಥವಾ ಈಸ್ ನಾಟ್, ಶಿ ಈಸ್ ನಾಟ್ ಸೀಯಿಂಗ್ ಅಥವಾ ಶಿ ಈಸ್ ಸೀಯಿಂಗ್. ದೇ
ಆರ್ ಸೀಯಿಂಗ್, ದೇ ಆರ್ ನಾಟ್ ಸೀಯಿಂಗ್ ಅಂತ ಹೇಳಿ ಹೇಳ್ಬೇಕು. ಇಂಗ್ಲಿಷ್ ಭಾಷೆಯನ್ನ ಬಳಸುವಾಗ ಈ ಹೆಲ್ಪಿಂಗ್ ವರ್ಬ್ಗಳು ಯಾವಾಗ್ಲೂ ನಮಗೆ ಗೊಂದಲವನ್ನ, ಕನ್ಫ್ಯೂಷನ್ ಅನ್ನ ಉಂಟು ಮಾಡ್ತವೆ. ಯಾಕೆ ಈ ಕನ್ಫ್ಯೂಷನ್ ಅಂದ್ರೆ ಅವು ಏನು ಕಾರಣಕ್ಕೆ ಬಳಕೆಯಲ್ಲಿವೆ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ, ಅರಿವಿನ ಕೊರತೆಯ ಕಾರಣಕ್ಕೆ ನಮಗೆ ಗೊಂದಲ ಹೆಚ್ಚಾಗತ್ತೆ, ಕನ್ಫ್ಯೂಷನ್ ಜಾಸ್ತಿ ಆಗತ್ತೆ. ಒಂದು ವೇಳೆ ಇವು ಯಾವ ಕಾರಣಕ್ಕೆ ಬಳಕೆ ಆಗ್ತವೆ, ಯಾವ ಕಾರಣಕ್ಕೆ ಇಂಗ್ಲಿಷ್ ನಲ್ಲಿ ಇವೆ ಅಂತ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವುಗಳನ್ನ ಬಳಸೋದು, ಅವುಗಳನ್ನ ನೆನ್ಪಿಟ್ಕೊಳ್ಳೋದು, ಮತ್ತೆ ಅವುಗಳ ಬಗ್ಗೆ ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋದು ಎಲ್ಲೂ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಈ ಹೆಲ್ಪಿಂಗ್ ವರ್ಬ್ ಅನ್ನೋದು ಇಂಗ್ಲಿಷ್ ನಲ್ಲಿ ಯಾಕಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೀಗೆ ಅಂತ ಏನಾದ್ರೂ ನೀವು ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ಬಳಕೆಯ ನಿಯಮ ಹೀಗಿದೆ, ಅದರ ವ್ಯಾಕರಣ ಹೀಗಿದೆ. ಕನ್ನಡ ಬಳಸುವ ನಿಯಮಗಳು ಒಂದಷ್ಟು ಇದೆ ಅಲ್ವಾ, ಹಾಗೆ ತಮಿಳು ಭಾಷೆಯ ಬಳಕೆಯಲ್ಲೂ ಅದರದೇ ಆದ ನಿಯಮಗಳಿರುತ್ತೆ, ಮಲಯಾಳಂ ಭಾಷೆಯಲ್ಲೂ ಅದರದೇ ಆದಂತ ನಿಯಮಗಳಿರುತ್ತೆ, ಯಾವುದೇ ಭಾಷೆಯಲ್ಲೂ ಅದರದೇ ಆದಂತ ನಿಯಮಗಳು ಇರುತ್ತೆ. ನಿಯಮಗಳನ್ನ ಅನುಸರಿಸಿದಾಗ ಮಾತಾಡೋರು ಮತ್ತೆ ಕೇಳೋರು ಇಬ್ಬರಿಗೂ ಸಹ ಅದೇನಾಗತ್ತೆ, ಅನುಕೂಲಕರ ಆಗತ್ತೆ, ಮಾತುಕತೆ ಚೆನ್ನಾಗಾಗತ್ತೆ, ಓದು ಬರಹ ಚೆನ್ನಾಗಾಗತ್ತೆ. ಹಾಗಾಗಿ ವ್ಯಾಕರಣ ಬದ್ಧವಾಗಿ ನಿಯಮಗಳಿಗೆ ಅನುಸಾರವಾಗಿ ನಾವು ಭಾಷೆಯ ಬಳಕೆಯನ್ನ ಅರ್ಥ ಮಾಡಿಕೊಂಡ್ರೆ ಮತ್ತದನ್ನ ಬಳಸಿದ್ರೆ ಒಳ್ಳೇದಾಗತ್ತೆ. ಹಾಗಾಗಿ ಈ ಹೆಲ್ಪಿಂಗ್ ವರ್ಬ್ ಅನ್ನೋದ್ರ ಬಗ್ಗೆ ಮತ್ತೆ ಮತ್ತೆ ನೀವು ನೆನಪು ಮಾಡ್ಕೊಳ್ತಾ ಹೋಗಿ ಅದು ಇಂಗ್ಲಿಷ್ ನಲ್ಲಿ ಯಾಕಿದೆ ಅಂತ ಹೇಳಿ. ನಂತರ ಹೆಲ್ಪಿಂಗ್ ವರ್ಬ್ಗಳ ಬಳಕೆ ಆ ಸಬ್ಜೆಕ್ಟ್ ಏನಿರತ್ತಲ್ಲ, ವಾಕ್ಯದ ಸಬ್ಜೆಕ್ಟ್, ಆ ಸಬ್ಜೆಕ್ಟಿನ ಪರ್ಸನ್ ಮತ್ತು ನಂಬರ್ ಅನ್ನ ಅವಲಂಬಿಸಿರುತ್ತೆ. ಸಾಮಾನ್ಯವಾಗಿ ಹೆಲ್ಪಿಂಗ್ ವರ್ಬ್ಗಳು ಒಂದಕ್ಕಿಂತ ಹೆಚ್ಚಿರುತ್ತವೆ. ಈ ಒಂದಕ್ಕಿಂತ ಹೆಚ್ಚು ಹೆಲ್ಪಿಂಗ್ ವರ್ಬ್ಗಳು ಇದ್ದ ಸಂದರ್ಭದಲ್ಲಿ ಯಾವುದನ್ನ ಬಳಸಬೇಕು ಅಂತ ಹೇಳಿದ್ರೆ ಆ ವಾಕ್ಯದ ಸಬ್ಜೆಕ್ಟಿನ ನಂಬರ್ ಅಂದ್ರೆ ಸಿಂಗ್ಯುಲರ್ ಮತ್ತು ಪ್ಲೂರಲ್, ಹಾಗೆ ಪರ್ಸನ್ ಅಂತ ಹೇಳಿದ್ರೆ ಫಸ್ಟ್ ಪರ್ಸನ್, ಮಾತಾಡೋರು. ಇಂಗ್ಲಿಷ್ ನಲ್ಲಿ ಆ ಪ್ರನೌನ್ಗಳು ಐ ಮತ್ತೆ ವಿ ಆಗುತ್ತೆ. ಐ ಸಿಂಗ್ಯುಲರ್, ವಿ ಪ್ಲೂರಲ್ ಒಂದ್ ಕಡೆ ಬರ್ಕೊಳ್ಳಿ. ನಂತರ ಸೆಕೆಂಡ್ ಪರ್ಸನ್, ಮಾತಾಡೋರು ಮಾತನ್ನ ಕೇಳಿಸ್ಕೊಳ್ಳೋರು. ಈಗ ನಾನ್ ಮಾತಾಡ್ತಾ ಇದ್ದೇನೆ ಐ, ನೀವು ಕೇಳಿಸ್ಕೊಳ್ತಾ ಇದ್ದೀರಿ ಯು. ಈ ಯು ಅನ್ನುವ ಪದ ಇಂಗ್ಲಿಷ್ ನಲ್ಲಿ ಬಹಳ ವಿಶೇಷವಾಗಿದೆ. ಯು ಅಂದ್ರೆ ನೀನು, ಮತ್ತೆ ಯು ಅಂತ ಹೇಳಿದಾಗ ನೀವು ಕೂಡ ಆಗತ್ತೆ. ಕನ್ನಡದಲ್ಲಿ ನೀನು ಮತ್ತೆ ನೀವು ಎರಡು ಪ್ರತ್ಯೇಕವಾದ ಪದಗಳಿದಾವೆ, ಆದರೆ ಇಂಗ್ಲಿಷ್ ನಲ್ಲಿ ಇವೆರಡಕ್ಕೂ ಯು ಅನ್ನುವ ಪದವನ್ನೇ ಬಳಕೆ ಮಾಡ್ತಾರೆ. ನಂತರ ಈ ಮಾತಾಡೋರು ಮತ್ತೆ ಕೇಳೋರು ಇಬ್ರು ಇನ್ನೊಂದರ ಬಗ್ಗೆ ಮಾತಾಡಿದ್ರೆ ಅದನ್ನ ಥರ್ಡ್ ಪರ್ಸನ್ ಅಂತ ಹೇಳಿ ಹೇಳ್ತೇವೆ. ಥರ್ಡ್ ಪರ್ಸನ್ ಅಂತ ಹೇಳಿದಾಗ ಈಗ ನಾನು ನಿಮಗೆ ಇಂಗ್ಲಿಷ್ ಬಗ್ಗೆ ಹೇಳ್ತಾ ಇದ್ದೀನಿ, ಸೊ ಇಲ್ಲಿ ಇಂಗ್ಲಿಷ್ ಅನ್ನೋದು ಥರ್ಡ್ ಪರ್ಸನ್ ಆಗತ್ತೆ. ಹಾಗಾಗಿ ಎಲ್ಲ ನಾಮಪದಗಳು, ನೌನ್ಗಳು ವಾಕ್ಯದಲ್ಲಿ ಸಬ್ಜೆಕ್ಟಿನ ರೂಪದಲ್ಲಿ ಬಂದಾಗ ಅವು ಥರ್ಡ್ ಪರ್ಸನ್ ಆಗಿರ್ತವೆ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಪ್ರನೌನ್ಗಳ ವಿಚಾರಕ್ಕೆ ಬಂದ್ರೆ ಥರ್ಡ್ ಪರ್ಸನ್ ನಲ್ಲಿ ಇನ್ನೊಂದು ವಿಶೇಷ ಇದೆ. ಏನಪ್ಪಾ ಅಂದ್ರೆ ಜೆಂಡರ್ ಅಂತ ಹೇಳಿದಾಗ ಕನ್ನಡದಲ್ಲಿ ಲಿಂಗಗಳು ಅಂತ ಹೇಳ್ತೀವಿ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ 3 ಲಿಂಗಗಳನ್ನ ಕನ್ನಡ ಭಾಷೆಯಲ್ಲಿ ಬಳಸ್ತೇವೆ. ಒಂದು ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ ಇಂಗ್ಲಿಷ್ ಭಾಷೆಯಲ್ಲೂ ಸಹ 3 ಲಿಂಗಗಳು ಜೆಂಡರ್ ಇದೆ. ಮ್ಯಾಸ್ಕ್ಯುಲೈನ್ ಜೆಂಡರ್ ಪುಲ್ಲಿಂಗ, ಫೆಮಿನೈನ್ ಜೆಂಡರ್ ಸ್ತ್ರೀಲಿಂಗ, ನ್ಯೂಟರ್ ಜೆಂಡರ್ ನಪುಂಸಕಲಿಂಗ. ಹಾಗಾಗಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಒಂದೇ ರೀತಿಯ ಲಿಂಗ ಪ್ರಕಾರಗಳು ಇದಾವೆ. ಸೊ ಹಾಗಾಗಿ ಗೊಂದಲ ಸ್ವಲ್ಪ ಕಡಿಮೆ. ಹಿ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಹೆಚ್ ಇ. ಇನ್ನೊಂದು ಎಸ್ ಹೆಚ್ ಇ ಶಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫೆಮಿನೈನ್. ಇಟ್ ಐ ಟಿ ಇಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನ್ಯೂಟರ್ ನಪುಂಸಕಲಿಂಗ ನ್ಯೂಟರ್. ಈ 3ಕ್ಕೂ ಬಹುವಚನ ರೂಪ ದೇ, ಡಿ ಹೆಚ್ ಇ ವೈ, ದೇ ಆಗತ್ತೆ.
ಸೊ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್ ಅಂತ ಹೇಳಿದಾಗ ಪ್ರನೌನ್ ಏನಾಗಿರುತ್ತೆ? THEY, ದೇ ಆಗಿರುತ್ತೆ. ದೇ. ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ವಿಚಾರಕ್ಕೆ ಬಂದಾಗ ದೇ ಸಬ್ಜೆಕ್ಟ್ ಆಗಿ ಬಂದ್ರೆ ARE ಆರ್ ಅನ್ನ ಬಳಸ್ತೇವೆ. ಹಿ, ಶಿ, ಇಟ್ ಬಂದಾಗ ಈಸ್ ಬಳಕೆ ಆಗತ್ತೆ. ಐ ಬಂದಾಗ ಮಾತ್ರ ಆಮ್ ಬಳಕೆ ಆಗತ್ತೆ. ವಿ, ಯು, ದೇ ಈ ಪದಗಳಿಗೆ ARE ಆರ್ ಪದವನ್ನ ನಾವು ಬಳಸ್ಕೊಳ್ತೇವೆ, ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ಕೊಳ್ತೇವೆ. ಯಾವುದರ ಕುರಿತು, ಯಾವ ಕ್ರಿಯೆಯ ಕುರಿತು ನಾವು ಮಾತಾಡಬೇಕೋ ಅದಕ್ಕೆ ಸಂಬಂಧಿಸಿದಂತಹ ಮುಖ್ಯ ಕ್ರಿಯಾಪದ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಅಂದ್ರೆ ING ಫಾರ್ಮ್ ಅಲ್ಲಿ ಇರುವಂತಹ ಕ್ರಿಯಾಪದವನ್ನ ಬಳಸ್ಕೊಳ್ತೇವೆ. ಈಗ ಮಾತನಾಡುತ್ತಿರುವೆ, ಐ ಆಮ್ ಸ್ಪೀಕಿಂಗ್, ಹಿ ಈಸ್ ಸ್ಪೀಕಿಂಗ್, ಶಿ ಈಸ್ ಸ್ಪೀಕಿಂಗ್, ದೇ ಆರ್ ಸ್ಪೀಕಿಂಗ್ ಬಳಸ್ಕೊಳ್ತೇವೆ. ಬರೀತಾ ಇರುವೆ, ಬರೆಯುತ್ತಿರುವೆ ಅಂತ ಹೇಳೋದಾದ್ರೆ ವಿ ಆರ್ ರೈಟಿಂಗ್, ಐ ಆಮ್ ರೈಟಿಂಗ್, ದೇ ಆರ್ ರೈಟಿಂಗ್ ಅಂತ ಹೇಳ್ತೇವೆ. ಈ ಈಸ್, ಆಮ್, ಆರ್ ಅನ್ನೋದು ಯಾವ ಸಬ್ಜೆಕ್ಟ್ ಇರುತ್ತೆ ಅನ್ನೋದ್ರ ಮೇಲೆ ನಿಗದಿಯಾದ್ರೆ, ಈ ING ವರ್ಬ್ ಇರುತ್ತಲ್ಲ, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅಥವಾ ಮೇನ್ ವರ್ಬ್ ಅಂತ ಏನ್ ಹೇಳ್ತೀವಲ್ಲ, ಅದು ಸಂದರ್ಭಕ್ಕೆ ತಕ್ಕಂತೆ ಬದಲಾಗತ್ತೆ ಅಥವಾ ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನು ಬಳಸ್ಕೊಳ್ಬೇಕಾಗತ್ತೆ. ಆದ್ರೆ ING ಫಾರ್ಮ್ ಅಲ್ಲಿ ಮಾತ್ರ ಅದು ಇರುತ್ತೆ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ನಂತರ ಕಳೆದ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಬಳಕೆಗಳನ್ನ ಹೇಳ್ತಾ ನಿಮ್ಗೆ ಮುಂದಿನ ತರಗತಿಯಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ದೆ. ನಿಮಗೆ ಮತ್ತೆ ನೆನಪು ಆಗಬೇಕು, ಇಂಗ್ಲಿಷ್ ನಲ್ಲಿ 3 ಟೆನ್ಸ್ಗಳಿದಾವೆ, ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್. ಕನ್ನಡದಲ್ಲಿ ಇದನ್ನ ಕಾಲ ಅಂತ ಹೇಳ್ತೀವಿ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಕನ್ನಡದಲ್ಲಿ ಬಳಸ್ತೇವೆ. ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ, ಇಂಗ್ಲಿಷ್ ನಲ್ಲೂ 3 ಕಾಲಗಳಿದಾವೆ, 3 ಟೆನ್ಸ್ ಗಳಿವೆ. ಕನ್ನಡದಲ್ಲೂ ಸಹ 3 ಟೆನ್ಸ್ ಗಳಿವೆ. ಪಾಸ್ಟ್ ಕನ್ನಡದಲ್ಲಿ ಭೂತಕಾಲ ಅಂತ ಹೇಳ್ತೇವೆ, ಪ್ರೆಸೆಂಟ್ ಕನ್ನಡದಲ್ಲಿ ವರ್ತಮಾನ ಕಾಲ ಅಂತ ಹೇಳ್ತೇವೆ, ಫ್ಯೂಚರ್ ಭವಿಷ್ಯತ್ ಕಾಲ ಅಂತ ಹೇಳ್ತೇವೆ. ಈ 3 ಕಾಲಗಳಿಗೆ ಪ್ರತಿಯೊಂದು ಕಾಲಕ್ಕೆ 4 ಉಪಕಾಲಗಳನ್ನ ನಾವು ಬಳಸ್ಕೊಳ್ತೇವೆ. ಒಂದನ್ನ ಸಿಂಪಲ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಕಂಟಿನ್ಯೂಯಸ್ ಅಂತ ಹೇಳ್ತೇವೆ, ಇನ್ನೊಂದು ಪರ್ಫೆಕ್ಟ್, ಕೊನೆಯದ್ದು ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ತಗೊಂಡ್ರೆ ಅದರಲ್ಲಿರುವಂತ 4 ಸಬ್ ಟೆನ್ಸಸ್, ಉಪ ಟೆನ್ಸ್ಗಳು ಯಾವುದು ಅಂತ ಹೇಳಿದ್ರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಒಟ್ಟು 4. ಇದೇ ರೀತಿ ಪಾಸ್ಟ್ ಮತ್ತು ಫ್ಯೂಚರ್ ಟೆನ್ಸ್ಗಳಲ್ಲೂ ಕೂಡ 4 ಉಪವಿಭಾಗಗಳು ಇರುತ್ತವೆ. ಹಾಗಾಗಿ 3 ಮುಖ್ಯ ಟೆನ್ಸ್ಗಳಿದಾವೆ. ಅದರಲ್ಲಿ ಪ್ರತಿಯೊಂದು 4 ಉಪ ಟೆನ್ಸ್ಗಳಿರೋದ್ರಿಂದ ಒಟ್ಟು ನಮ್ಮ ಬಳಕೆಗೆ ಇಂಗ್ಲಿಷ್ ಬಳಸಬೇಕಾದ್ರೆ ನಮಗೆ ಬೇಕಾಗುವಂತಹ ಟೆನ್ಸ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 12. ಈ 12 ಟೆನ್ಸಸ್ ಅನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವುಗಳ ಸ್ಟ್ರಕ್ಚರ್, ರಚನೆ ಮತ್ತು ಅವುಗಳ ಫಂಕ್ಷನ್ಸ್, ಬಳಕೆ ಹೇಗೆ ಅಂತ ಅರ್ಥ ಮಾಡಿಕೊಂಡ್ರೆ ಇಂಗ್ಲಿಷ್ ನಲ್ಲಿ ನಾವು ಓದೋದು, ಬರೆಯೋದು, ಮಾತಾಡೋದು ಮತ್ತೆ ಕೇಳಿಸ್ಕೊಳ್ಳೋದು ಸುಲಭ ಆಗತ್ತೆ. ಹಾಗಾಗಿ ಆ ಭಾಷೆಯ ಬಳಕೆ ನಮಗೆ ಗೊತ್ತಾಗತ್ತೆ ಅಂತ ಆಗತ್ತೆ. ಈಗ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಸ್ಟ್ರಕ್ಚರ್, ರಚನೆ ಏನು ಅಂತ ಈಗ ಹೇಳ್ತೇನೆ. ನಿಮ್ಮ ನೋಟ್ಬುಕ್ ಅಲ್ಲಿ ಒಂದ್ ಕಡೆ ಬರ್ಕೊಳ್ಳಿ. ಸಬ್ಜೆಕ್ಟ್ ಪ್ಲಸ್ ಗಣಿತದ ಚಿಹ್ನೆ ಪ್ಲಸ್ ಹ್ಯಾಸ್, HAS, ಹ್ಯಾಸ್, ಒಂದು ಅಡ್ಡಗೆರೆ ಸ್ಲಾಶ್, ಹ್ಯಾವ್, HAVE, ಹ್ಯಾವ್, ಮತ್ತೆ ಪ್ಲಸ್ ಸಬ್ಜೆಕ್ಟ್ ಹ್ಯಾಸ್, ಹ್ಯಾವ್ ಪ್ಲಸ್ ಬರ್ತಿದ್ಯಾ, ಪ್ಲಸ್ ಪಾಸ್ಟ್
ಪಾರ್ಟಿಸಿಪಲ್ ವರ್ಬ್. ಮತ್ತೊಮ್ಮೆ ಹೇಳ್ತೇನೆ, ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್, ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ ಗಳಿದಾವೆ. HAS ಹ್ಯಾಸ್, HAVE ಹ್ಯಾವ್. ಈ ಹ್ಯಾಸ್ ಯಾವಾಗ ಬರಬೇಕು, ಹ್ಯಾವ್ ಯಾವಾಗ ಬರಬೇಕು ಅನ್ನೋ ಪ್ರಶ್ನೆನ ನಾವೀಗ ಕಂಡುಕೊಳ್ಬೇಕು. ಅದಕ್ಕೆ ಉತ್ತರನ ನಾವಿಲ್ಲಿ ಹೇಳಬೇಕು. ನಾನೀಗಾಗ್ಲೇ ಹೇಳಿದ್ದೇನೆ, ಹೆಲ್ಪಿಂಗ್ ವರ್ಬ್ಗಳ ಬಳಕೆ ಸಬ್ಜೆಕ್ಟಿನ ನಂಬರ್ ಮತ್ತು ಪರ್ಸನ್ ಅನ್ನ ಅವಲಂಬಿಸಿರುತ್ತೆ. ನಂಬರ್ ಅಂತ ಹೇಳಿದಾಗ ಸಿಂಗ್ಯುಲರ್ ಮತ್ತೆ ಪ್ಲೂರಲ್. ಪರ್ಸನ್ ಅಂತ ಹೇಳಿದ್ರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಆಗಿರುತ್ತೆ. ಇಲ್ಲಿ ಯಾವುದೆಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರುತ್ತೋ ಅದರ ಜೊತೆಗೆ ಹ್ಯಾಸ್, HAS ಹ್ಯಾಸ್ ಬಳಕೆ ಆಗತ್ತೆ. ಉಳಿದ ಎಲ್ಲ ಪರ್ಸನ್ಗಳ ಜೊತೆ ಹ್ಯಾವ್ ಬಳಕೆ ಆಗತ್ತೆ. ಹಿ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್, ಮಹೇಶ ಹ್ಯಾಸ್, ಮಹೇಶ್ವರಿ ಹ್ಯಾವ್, ಹೌ ಹ್ಯಾಸ್, ಟೈಗರ್ ಹ್ಯಾಸ್. ಆಯ್ತಾ? ಇನ್ನು ಉಳಿದ ಎಲ್ಲ ಸಬ್ಜೆಕ್ಟ್ ಗಳ ಜೊತೆ ಹ್ಯಾವ್ ಪದ ಬರುತ್ತೆ. HAVE ಹ್ಯಾವ್. ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ, ಮಹೇಶ ಅಂಡ್ ಮಹೇಶ್ವರಿ ಹ್ಯಾವ್. ಡಾಗ್ ಹ್ಯಾಸ್, ಡಾಗ್ಸ್ ಹ್ಯಾವ್. ಡಾಗ್ ಅನ್ನೋದು ಸಿಂಗ್ಯುಲರ್, ಡಾಗ್ಸ್ ಅನ್ನೋದು ಪ್ಲೂರಲ್. ಹಾಗಾಗಿ ಡಾಗ್ ಬಂದಾಗ ಹ್ಯಾಸ್, ಡಾಗ್ಸ್ ಬಂದಾಗ ಹ್ಯಾವ್. ಅನುಕೂಲ ಆಗತ್ತಲ್ವಾ? ನೆನ್ಪಿಟ್ಕೋತೀರಾ? ಓಕೆ. ನಂತರ ಇಲ್ಲಿರುವ ಮೇನ್ ವರ್ಬ್ ಯಾವುದು ಅಂತ ಹೇಳಿದ್ರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಆಗಿರುತ್ತೆ. ಸೊ ನಿಮಗೆ ವರ್ಬ್ ಗಳ ಬಗ್ಗೆ ಕಳೆದ ಕೆಲವು ತರಗತಿಗಳಲ್ಲಿ ವಿವರಿಸಿದ್ದೇನೆ, ಮತ್ತೆ ಹೇಳ್ತೇನೆ. ಇಂಗ್ಲಿಷ್ ನಲ್ಲಿರುವ ವರ್ಬ್ ಗಳನ್ನ 4 ಗುಂಪಾಗಿ ವಿಂಗಡಿಸ್ತೇವೆ. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಈ ವರ್ಬ್ ಅಂತ ಹೇಳಿದಾಗ ಅದೊಂದು ಪದ, ಟೆನ್ಸ್ ಅಂತ ಹೇಳಿದಾಗ ಅದೊಂದು ವಾಕ್ಯ. ಈ ವ್ಯತ್ಯಾಸ ನಿಮ್ಗೆ ಗೊತ್ತಿರಬೇಕು. ಇಂಗ್ಲಿಷ್ ನಲ್ಲಿ ನೀವು ಯಾವ ಕ್ರಿಯಾಪದವನ್ನ ತೆಗೆದುಕೊಂಡ್ರು ಕೂಡ ಅದಕ್ಕೆ 4 ರೂಪಗಳಿರುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಈ ರೂಪಗಳನ್ನ ಹೇಗೆ ಬರ್ಕೊಳ್ತೇವೆ ಅಥವಾ ಹೇಗೆ ಸ್ಪೆಲ್ಲಿಂಗ್ ಅನ್ನ ಮಾಡ್ತೇವೆ ಅನ್ನೋದ್ರ ಮೇಲೆ ರೆಗ್ಯುಲರ್ ಮತ್ತು ಇರೆಗ್ಯುಲರ್ ವರ್ಬ್ಗಳು ಅಂತ ಹೇಳಿ ಇರುತ್ತೆ. ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅನ್ನ ನಾವು ಬಳಸ್ತೇವೆ, ಮೇನ್ ವರ್ಬ್ ಆಗಿ ಬಳಸ್ತೇವೆ. ಇದನ್ನ ನಾನು ಈಗಾಗಲೇ ಹೇಳಿದ್ದೇನೆ. ಈಗ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅನ್ನ ಬಳಸ್ತೇವೆ. ಈಗ ಉದಾಹರಣೆಗೆ ಐ ಆಮ್ ರೈಟಿಂಗ್ ಎ ಲೆಟರ್. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಇದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಹೇಳೋದಾದ್ರೆ ಹೇಗೆ ಹೇಳಬೇಕು? ಐ ಹ್ಯಾವ್ ರಿಟನ್ ಎ ಲೆಟರ್. ಅಲ್ಲಿ ಆಮ್ ರೈಟಿಂಗ್ ಬಂತು, ಇಲ್ಲಿ ಹ್ಯಾವ್ ರಿಟನ್ ಬರ್ತಾ ಇದೆ. ಐ ಹ್ಯಾವ್ ರಿಟನ್, ಐ ಇರೋ ಕಾರಣಕ್ಕೆ ಹ್ಯಾವ್ ಬರಬೇಕು. ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವಾಗ್ಲೂ ನಾವು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅನ್ನ ಬಳಕೆ ಮಾಡ್ತೀವಿ. ಹಾಗಾಗಿ ಇಲ್ಲಿ ರೈಟ್ ಅನ್ನೋ ಪದದ ಕುರಿತು ನಾವು ಹೇಳಬೇಕು. WRITE ರೈಟ್, ಬರೆಯುವುದು ಅಂತ ಆದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಏನಾಗತ್ತೆ? ರೈಟಿಂಗ್ ಆಗತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನಾಗತ್ತೆ? ಐ ಹ್ಯಾವ್ ರಿಟನ್ ಆಗತ್ತೆ. ಹಾಗೆ ಹಿ ಹ್ಯಾಸ್ ರಿಟನ್ ಎ ಲೆಟರ್, ಶಿ ಹ್ಯಾಸ್ ರಿಟನ್ ಎ ಲೆಟರ್, ಮಹೇಶ ಹ್ಯಾಸ್ ರಿಟನ್ ಎ ಲೆಟರ್, ಮಹೇಶ್ವರಿ ಹ್ಯಾಸ್ ರಿಟನ್ ಎ ಲೆಟರ್, ಮಹೇಶ ಅಂಡ್ ಮಹೇಶ್ವರಿ ಹ್ಯಾವ್ ರಿಟನ್ ಎ ಲೆಟರ್. ನಿಮಗೆ ಈ ರಚನೆಯ ಬಗ್ಗೆ ಒಂದು ಅಂದಾಜು, ಒಂದು ಲೆಕ್ಕ ಬಂತು, ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ಮತ್ತಿನ್ನೊಮ್ಮೆ ಹೇಳ್ತೇನೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ರಚನೆ ಸ್ಟ್ರಕ್ಚರ್ ಹೀಗಿರುತ್ತೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ತೆಗೆರೆ ಹ್ಯಾವ್ ಅಂದ್ರೆ 2ರಲ್ಲಿ 1 ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಪಾಸ್ಟ್
ಪಾರ್ಟಿಸಿಪಲ್ ವರ್ಬ್. ಹ್ಯಾಸ್ ಮತ್ತೆ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಆಗತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಮೇನ್ ವರ್ಬ್ ಆಗತ್ತೆ. ಹಾಗೆ ನಮ್ಗೆ ಇನ್ನೊಂದೇನ್ ನೆನಪಿರ್ಬೇಕು, ವಾಕ್ಯವನ್ನ ನಕಾರಾತ್ಮಕ ಅರ್ಥವಾಗಿ ನಾವು ಬದಲಾಯಿಸೋದಾದ್ರೆ ಆವಾಗ ನಾಟ್ ಅನ್ನುವ ಪದವನ್ನ NOT ನಾಟ್ ಅನ್ನುವ ಪದವನ್ನ ಹೆಲ್ಪಿಂಗ್ ವರ್ಬ್ ಗಳ ಜೊತೆ ಸೇರಿಸ್ತೇವೆಯೇ ಹೊರತು ಮೇನ್ ವರ್ಬ್ ನ ಜೊತೆ ಸೇರಿಸೋದಿಲ್ಲ. ಇಲ್ಲಿ ಕೆಲವು ಸರಿ ನಮ್ಗೆ ಗೊಂದಲ ಆಗತ್ತೆ. ಕನ್ನಡದಲ್ಲಿ ನಾವು ಮುಖ್ಯ ಕ್ರಿಯಾಪದವನ್ನೇ ನೆಗೆಟಿವ್ ಆಗಿ ನಕಾರಾತ್ಮಕ ಅರ್ಥವಾಗಿ ಬಳಕೆ ಮಾಡ್ಕೊಳ್ತೀವಿ. ಹೇಗೆ? ಪತ್ರವನ್ನು ಬರೆದಿದ್ದೇನೆ, ನಾನು ಒಂದು ಪತ್ರವನ್ನು ಬರೆದಿದ್ದೇನೆ, ನಾನು ಒಂದು ಪತ್ರವನ್ನು ಬರೆದಿಲ್ಲ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತೇವೆ. ಅದೇ ರೀತಿ ಯೋಚನೆ ಮಾಡಿಕೊಂಡು ಐ ಹ್ಯಾವ್ ರಿಟನ್ ಎ ಲೆಟರ್, ಬರೆದಿದ್ದೇನೆ ರಿಟನ್. ಐ ಹ್ಯಾವ್ ರಿಟನ್ ನಾಟ್ ಎ ಲೆಟರ್ ಅಂತ ಹೇಳಿ ಹೇಳ್ಬಾರ್ದು. ರಿಟನ್ ಬರೆದಿದ್ದೇನೆ, ಬರೆದಿಲ್ಲ ಅಂತ ಹೇಳೋದಾದ್ರೆ ರಿಟನ್ ನಾಟ್ ಅಂತ ಹೇಳಿ ಯೋಚನೆ ಮಾಡಬಾರ್ದು. ಅದು ಕನ್ನಡದ ರೀತಿ ಯೋಚನೆ ಮಾಡಿ ಇಂಗ್ಲಿಷ್ಗೆ ಬಳಕೆ ಮಾಡುವಂತ ಕೆಲಸ ಆಗತ್ತೆ. ಹಾಗೆ ಮಾಡಬಾರ್ದು. ಅವಾಗ ಅದು ಇಂಗ್ಲಿಷ್ ನಲ್ಲಿ ಏನಾಗತ್ತೆ ಆಗತ್ತೆ. ಇಂಗ್ಲಿಷ್ ನಲ್ಲಿ ನಾವು ಇಂಗ್ಲಿಷ್ ನ ರೀತಿ ಹೇಗಿದೆಯೋ ಹಾಗೆ ಬಳಸಬೇಕು. ಹಾಗಾಗಿ ನೀವು ನಕಾರಾತ್ಮಕ ಅರ್ಥ ನೆಗೆಟಿವ್ ಅರ್ಥವನ್ನ ಆ ವಾಕ್ಯಕ್ಕೆ ನೀವು ಕೊಡಬೇಕು ಅಂತ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಗಳಿಗೆ ನಾಟ್ ಪದವನ್ನ ಸೇರಿಸಬೇಕೇ ಹೊರತು ಮೇನ್ ವರ್ಬಿಗೆ ನಾಟ್ ಪದವನ್ನ NOT ನಾಟ್ ಪದವನ್ನ ಸೇರಿಸಬಾರದು. ಇದು ನೀವು ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್ ಅಂತ ನಾನು ನಿಮಗೆ ಪದೇ ಪದೇ ನನ್ನ ತರಗತಿಯಲ್ಲಿ ಹೇಳ್ತಾ ಬಂದಿದ್ದೇನೆ. ಇಂಗ್ಲಿಷ್ ಕಲಿಬೇಕಾದ್ರೆ ಅದರ ಡಿಫರೆನ್ಸ್ ಏನು, ಅದರ ಭಿನ್ನತೆ ಏನು, ನಾನು ದಿನನಿತ್ಯ ಬಳಸುವ ನನ್ನ ಭಾಷೆ ಕನ್ನಡಕ್ಕಿಂತ ಇಂಗ್ಲಿಷ್ ಯಾವ ದೃಷ್ಟಿಯಲ್ಲಿ ಭಿನ್ನವಾಗಿದೆ, ಯಾವ ರೀತಿಯಲ್ಲಿ ಅದು ಬೇರೆಯಾಗಿದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಆಗ ನನಗೆ ಆ ಭಾಷೆಯ ಬಳಕೆ ಸುಲಭ ಆಗತ್ತೆ. ಅದನ್ನ ನಾನು ಕಲಿದೇ ಹೋದ್ರೆ ಅಯ್ಯೋ ಇದು ಸರಿ ಇಲ್ಲ ಅಂತ ನಾನು ಯೋಚನೆ ಮಾಡಕ್ ಶುರು ಮಾಡಿದ್ರೆ ನಾವು ಅದನ್ನ ಕಲೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು, ಇಂಗ್ಲಿಷ್ ನಲ್ಲಿ ಅದರದೇ ಆದಂತ ನಿಯಮಗಳು ಇರುತ್ತೆ, ಕನ್ನಡದಲ್ಲೂ ಅದರದೇ ಆದಂತ ನಿಯಮಗಳಿರುತ್ತೆ. ತಪ್ಪಾಗೋದು ಎಲ್ಲಿ ಅಂದ್ರೆ ಕನ್ನಡದ ನಿಯಮಗಳನ್ನ ಇಂಗ್ಲಿಷ್ ಭಾಷೆಗೆ ತಂದಾಗ ತಪ್ಪಾಗತ್ತೆ. ಹಾಗೆ ಮಾಡಿ ಇಂಗ್ಲಿಷ್ ಭಾಷೆ ಸರಿ ಇಲ್ಲ ಅಂತ ನಾವು ಯೋಚನೆ ಮಾಡಬಾರ್ದು. ಇಂಗ್ಲಿಷ್ ಭಾಷೆಯನ್ನ ಅದರದೇ ನಿಯಮಗಳನ್ನ, ಅದರದೇ ರೂಲ್ಸ್, ಅದರದೇ ಗ್ರಾಮರ್ ಅನ್ನ ಬಳಸಿ ನಾವು ಬಳಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಅದರ ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಆ ಡಿಫರೆನ್ಸ್ ಅನ್ನ ನಾವೇನ್ ಮಾಡ್ಬೇಕು, ಆ ಭಿನ್ನತೆಯನ್ನ ನಾವೇನ್ ಮಾಡ್ಬೇಕು, ಗಮನಿಸಬೇಕು, ಗುರ್ತು ಮಾಡ್ಕೊಳ್ಬೇಕು. ಆಗ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಅಯ್ಯ ಇಂಗ್ಲಿಷ್ ಡಿಫಿಕಲ್ಟು, ಅರ್ಥವೇ ಆಗಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡ್ತೇವೆ. ಆಗ ನಮ್ಗೆ ಇಂಗ್ಲಿಷ್ ಇಲ್ಲದೆ ಇರೋ ಕಾರಣಕ್ಕೆ, ಇಂಗ್ಲಿಷ್ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ತುಂಬಾ ಅವಕಾಶಗಳನ್ನ ನಾವು ಕಳ್ಕೊಂಡ್ಬಿಟ್ಟು ಜೀವನದಲ್ಲಿ ಸ್ವಲ್ಪ ಸೋಲನ್ನ ನಾವು ಕಾಣಬೇಕಾಗತ್ತೆ. ಹಾಗಾಗಿ ಮಕ್ಕಳೇ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಇದನ್ನ ನೆನ್ಪಿಟ್ಕೊಳ್ಳಿ. ಈ ಡಿಫರೆನ್ಸ್ ಏನೀಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಏನು ಡಿಫರೆನ್ಸ್ ಅಂತ ಹೇಳಿದ್ರೆ ಹ್ಯಾಸ್ ಮತ್ತು ಹ್ಯಾವ್ ಪದಗಳನ್ನ ನಾವು ಬಳಸ್ಕೊಳ್ತೇವೆ. ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಸಂದರ್ಭಕ್ಕೆ ತಕ್ಕಂತೆ ನಾವು ಬಳಕೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ಆ ವಾಕ್ಯದಲ್ಲಿ ಯಾವ ಸಬ್ಜೆಕ್ಟ್ ಇದೆ ಅನ್ನೋದನ್ನ ಆಧರಿಸಿ ಆ ಸಬ್ಜೆಕ್ಟ್ಗೆ ಹೊಂದುವ ಹೆಲ್ಪಿಂಗ್ ವರ್ಬ್, ಇಲ್ಲಿರೋದು ಎರಡೇ ಹೆಲ್ಪಿಂಗ್ ವರ್ಬ್, ಒಂದು ಹ್ಯಾಸ್, ಇನ್ನೊಂದು ಹ್ಯಾವ್. ಇವೆರಡರಲ್ಲಿ ಯಾವುದು ಆ ಸಬ್ಜೆಕ್ಟಿಗೆ ಹೊಂದುತ್ತೆ ಅನ್ನುವುದನ್ನ ಅರ್ಥ ಮಾಡಿಕೊಂಡು ಆ ನಿಯಮವನ್ನ ಸರಿಯಾಗಿ ನೆನ್ಪಿಟ್ಕೊಂಡು ಸಂದರ್ಭ ಬಂದಾಗ ನಾವಿದನ್ನ ಬಳಸ್ಬೇಕು. ನಮ್ಮ ಬಗ್ಗೆ ಹೇಳ್ಬೇಕಾದ್ರೆ ವಿ ಹ್ಯಾವ್ ರಿಟನ್ ಎ ಲೆಟರ್, ನಾವು ಒಂದು ಪತ್ರವನ್ನ ಬರೆದಿದ್ದೇವೆ. ವಿ ಹ್ಯಾವ್ ರಿಟನ್ ಎ ಲೆಟರ್, ವಿ ಇರೋ ಕಾರಣಕ್ಕೆ ಹ್ಯಾವ್, ಬರೆದಿದ್ದೇವೆ ಅಂತ ಹೇಳ್ಬೇಕಾಗಿತ್ತು, ಹಾಗಾಗಿ ರಿಟನ್. ಯು ಹ್ಯಾವ್ ರಿಟನ್ ಎ ಲೆಟರ್, ಶಿ ಹ್ಯಾಸ್ ರಿಟನ್ ಎ ಲೆಟರ್, ಹಿ ಹ್ಯಾಸ್ ರಿಟನ್ ಎ ಲೆಟರ್, ಹಾಗೆ ಇಟ್ ಹ್ಯಾಸ್ ರಿಟನ್ ಅ ಲೆಟರ್, ದೇ ಹ್ಯಾವ್
written a letter. Ashwini has written a letter. Sangeeta has written a letter. Srinath has written a letter. Jyoti and Ashwini have written a letter. ಆಗ್ತಾ ಇದೆಯಲ್ಲ, ಜ್ಯೋತಿ ಅಂಡ್ ಅಶ್ವಿನಿ ಅದೇನಾಗತ್ತೆ ಅವಾಗ ಬಹುವಚನ ಆಗತ್ತೆ, ಪ್ಲೂರಲ್ ಆಗತ್ತೆ. ಜ್ಯೋತಿ ಅಂಡ್ ಅಶ್ವಿನಿ ಬದಲು ನಾವೇನ್ ಮಾಡ್ತೇವೆ, ದೇ ಅಂತ ಬಳಸ್ತೇವೆ ಪ್ರನೌನ್ ಅನ್ನ ಬಳಸಬೇಕಾದ್ರೆ, ಸರ್ವನಾಮವನ್ನ ಬಳಸಬೇಕಾದ್ರೆ. ಹಾಗಾಗಿ ಇದರ ಸ್ಟ್ರಕ್ಚರ್ ನೀವು ಮತ್ತೆ ನೆನ್ಪು ಮಾಡ್ಕೊಳ್ಬೇಕು. ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಸ್ಲಾಶ್ ಅಡ್ಡಗೆರೆ ಹ್ಯಾವ್ ಎರಡರಲ್ಲಿ ಒಂದು ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇದು ಇದರ ಸ್ಟ್ರಕ್ಚರ್ ಅದಲ್ವಾ? ಇದನ್ನ ಒಂದ್ ಕಡೆ ಇಟ್ಕೊಂಡಿದ್ದಿರ್ತಾನೆ. ಓಕೆ, ಹಾಗಿದ್ರೆ ಈ ಟೆನ್ಸ್ ಅನ್ನ ಯಾವಾಗ ಬಳಸ್ತೇವೆ ಅಂತಾದ್ರೆ, ಒಂದು ಬಳಕೆಯನ್ನ ಇವತ್ತಿನ ತರಗತಿಯಲ್ಲಿ ಹೇಳ್ತೇನೆ, ಮತ್ತೆ ಇದರ ಇತರೆ ಬಳಕೆಗಳನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ವಿವರಿಸ್ತೇನೆ. ನೋಡಿ, ಒಂದು ಕೆಲಸ ಮಾಡ್ತಾ ಇರ್ತೀವಿ, ಆ ಕೆಲಸ ಮುಗಿದ ಕ್ಷಣ ಈ ಟೆನ್ಸ್ ಅಲ್ಲಿ ಅದನ್ನ ವ್ಯಕ್ತಪಡಿಸ್ತೇವೆ. ಉದಾಹರಣೆಗೆ ನಿಮಗೆ ಒಂದು 5 ಸಾಲಿನ ಪದ್ಯವನ್ನ ನಿಮ್ಮ ಟೀಚರ್ ಕ್ಲಾಸ್ ಅಲ್ಲಿ ಬರೀಲಿಕ್ಕೆ ಹೇಳ್ತಾರೆ. ನೀವು ಬರೆಯೋದಕ್ಕೆ ಶುರು ಮಾಡ್ತೀರಿ. ಬರೆಯೋದಕ್ಕೆ ಶುರು ಮಾಡಿದಾಗ ನೀವು ಬರೀತಾ ಇರ್ಬೇಕಾದ್ರೆ ನಾನು ಹೇಳ್ತೇನೆ, ಯು ಆರ್ ರೈಟಿಂಗ್ ಎ ಪೋಯಂ. ಒಂದು ಪದ್ಯವೊಂದನ್ನ ಬರೆಯುತ್ತಿರುವಿರಿ. ಯು ಆರ್ ರೈಟಿಂಗ್ ಎ ಪೋಯಂ. ಆ ಪದ್ಯ ಬರ್ದಾಯ್ತು, ಕ್ಷಣ ಹೇಳ್ಬೋದು, ಯು ಹ್ಯಾವ್ ರಿಟನ್ ಎ ಪೋಯಂ. ನೋಡಿ, ಐ ಆಮ್ ರೈಟಿಂಗ್ ಎ ಲೆಟರ್. ಐ ಹ್ಯಾವ್ ರಿಟನ್ ಎ ಲೆಟರ್. ಪತ್ರ ಬರೆದು ಮುಗಿದ ಕ್ಷಣ ನಾನು ಹೇಳ್ತೇನೆ, ಐ ಹ್ಯಾವ್ ರಿಟನ್ ಅ ಲೆಟರ್. ಹಾಗೆ ನಿಮ್ ಮನೆಯಲ್ಲಿ ಹಾಲನ್ನ ಬಿಸಿ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಹಾಲನ್ನ ಬಿಸಿ ಮಾಡ್ತಾ ಇದ್ದೀರಿ ಅಂತ ಆದಾಗ ನೀವು ಹೇಳ್ಬೋದು, ಐ ಆಮ್ ಬಾಯ್ಲಿಂಗ್ ಮಿಲ್ಕ್. ನಾನು ಹಾಲನ್ನ ಕುದಿಸ್ತಾ ಇದ್ದೇನೆ ಅಥವಾ ಹಾಲನ್ನ ಬಾಯ್ಲ್ ಮಾಡ್ತಾ ಇದ್ದೇನೆ, ಹಾಲನ್ನ ಕಾಯಿಸ್ತಾ ಇದ್ದೇನೆ ಅಂತ ಹೇಳ್ತೀರಿ. ಹಾಲು ಕಾಯ್ದು ಆಯ್ತು ಆಗ ತಕ್ಷಣ ಹೇಳ್ತೀರಿ, ಐ ಹ್ಯಾವ್ ಬಾಯ್ಲ್ಡ್ ಮಿಲ್ಕ್. ಹಾಗೆ ಐ ಆಮ್ ಟೈಯಿಂಗ್ ಮೈ ಶೂ ಲೇಸ್. ಈ ಶೂನ ಲೇಸ್ ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಕಟ್ತಾ ಇದ್ದೀನಿ. ಕಟ್ಟಿ ಮುಗಿದ ತಕ್ಷಣ ಐ ಹ್ಯಾವ್ ಟೈಡ್ ಮೈ ಶೂಸ್ ಲೇಸ್ ಅಂತ ಹೇಳ್ತೇವೆ. ಓಕೆ, ಐ ಆಮ್ ರೈಟಿಂಗ್ ಎ ಲೆಟರ್. ಐ ಹ್ಯಾವ್ ರಿಟನ್ ಎ ಲೆಟರ್. ಶಿ ಈಸ್ ರೈಟಿಂಗ್ ಎ ಲೆಟರ್. ಶಿ ಹ್ಯಾಸ್ ರಿಟನ್ ಎ ಲೆಟರ್. ದೇ ಆರ್ ರೈಟಿಂಗ್ ಎ ಲೆಟರ್. ದೇ ಹ್ಯಾವ್ ರಿಟನ್ ಎ ಲೆಟರ್. ಅಂದ್ರೆ ಒಂದು ಕೆಲಸ ಮುಗಿದ ಕ್ಷಣ ಆ ಕೆಲಸ ಮುಗಿತು ಅಂತ ಹೇಳುವ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಕೆ ಮಾಡ್ತೇವೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಒಂದು ಬಳಕೆಯ ರೀತಿ. ಇದಕ್ಕೆ ಇನ್ನೂ ಅನೇಕ ಬಳಕೆಯ ರೀತಿಗಳಿದಾವೆ. ಅದರಲ್ಲಿ ಮುಖ್ಯವಾದಂತ 2 ಬಳಕೆಗಳನ್ನ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮಗೆ ಹೇಳ್ಕೊಡ್ತೇನೆ. ಹಾಗಿದ್ರೆ ಈ ತರಗತಿಯಲ್ಲಿ ನಾವು 2 ಅಂಶಗಳನ್ನ ಕಲ್ತ್ಕೊಂಡ್ವಿ. ಒಂದು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ರಚನೆ ಏನು, ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇದು ಅದರ ರಚನೆ. ನಂತರ ಅದರ ಒಂದು ಬಳಕೆ ಏನದು, ಕೆಲಸ ನಡೀತಾ ಇರತ್ತೆ, ಅದು ಮುಗಿದ ತಕ್ಷಣ ಆ ಕೆಲಸವನ್ನ ಮುಗಿಸಿದ್ದೇನೆ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವಾಕ್ಯವನ್ನ ಬಳಕೆ ಮಾಡ್ಕೊಳ್ತೇವೆ. ಬದಲ್ವಾ ಮಕ್ಕಳೇ? ಇದನ್ನ ನೀವು ಒಂದ್ ಕಡೆ ಬರೆದಿಟ್ಕೊಂಡಿದ್ದೀರಿ, ಮತ್ತೆ ಬರ್ಕೊಳ್ಳೇಬೇಕು. ಇದು ಕಡ್ಡಾಯ. ಇಲ್ಲದೆ ಹೋದ್ರೆ ನೀವು ಇದುವರೆಗೆ ಕೇಳಿದ ಪಾಠ ಎಲ್ಲ ನಿಷ್ಠ ಆಗ್ಬಿಡುತ್ತೆ. ಇದನ್ನ ಮತ್ತೆ ಮತ್ತೆ ಓದ್ಕೊಳ್ಳಿ, 1-2 ಬಾರಿ ಬರೀರಿ, ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿ, ಹಾಗೆ ನಿಮ್ಮ ಟೀಚರ್ಗಳ ಜೊತೆನೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ. ಮುಂದಿನ ತರಗತಿಯಲ್ಲಿ ನಾನು ಮತ್ತೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಉಳಿದ ಫಂಕ್ಷನ್ಸ್ ಬಳಕೆಗಳ ಕುರಿತು ವಿವರಣೆಯನ್ನ ಕೊಡ್ತೇನೆ.
ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್. ಟನ್ ಟನ್ ಕೇಳಿ ಕಂಠೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮುಳುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ